ಫ್ರೆಂಡ್ಸ್, ವೆಲ್ಕಮ್ ಟು ಡಾಕ್ಟರ್ ಪ್ರಾಬ್ಲಮ್ ಮ್ಯಾಗರಿ ಚಾನೆಲ್. ಸೊ ಇವತ್ತು KCET ರಿಸಲ್ಟ್ ಬಂದಿದೆ. KCET ರಿಸಲ್ಟ್ ಬಂದ ತಕ್ಷಣ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಪ್ರೊಸೀಜರ್ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ರಿಸಲ್ಟ್ ಬಂತು, ನೆಕ್ಸ್ಟ್ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. KCET ರಿಸಲ್ಟ್ ಬಂದ ತಕ್ಷಣ ಏನೇನು ಇರುತ್ತೆ ಪ್ರೊಸೀಜರು, ಮತ್ತು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಏನು ಮಾಡಬೇಕು KCET ರಿಸಲ್ಟ್ ಬಂದ ತಕ್ಷಣ ನಾವು ಏನು ಮಾಡಬೇಕಂತ ಎಲ್ಲರೂ ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಮ್ಮ ವಿಡಿಯೋ ಲೈಕ್ ಮಾಡಿರಿ, ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಮೊದಲನೇದಾಗಿ ಕೌನ್ಸಿಲಿಂಗ್ ನಡೆಯೋದು KCET ರಿಸಲ್ಟ್ ಬಂತು, ಬಟ್ ನೀಟ್ ರಿಸಲ್ಟ್ ಬರಬೇಕು. KCET ಮತ್ತು ನೀಟ್ ಎರಡು ಒಮ್ಮೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀಟ್ ರಿಸಲ್ಟ್ ಬರಬೇಕು. ನೀಟ್ ರಿಸಲ್ಟು ಇನ್ನೂ ಜೂನ್ 14ಗೆ ರಿಸಲ್ಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಜೂನ್ 14 ಇದೆ, ಅದಕ್ಕೋಸ್ಕರ ನೀವು ವೇಟ್ ಮಾಡಬೇಕು. ಅದಕ್ಕೋಸ್ಕರ ಏನೇನಿರುತ್ತೆ ಪ್ರೊಸೀಜರ್ ಅಂದರೆ, ಕೌನ್ಸಿಲಿಂಗ್ ಪ್ರೊಸೆಸ್ ನಡೆಯುತ್ತೆ. ಕೌನ್ಸಿಲಿಂಗ್ ಯಾವಾಗ ಅಂದರೆ ಇದು ನೀಟ್ ರಿಸಲ್ಟ್ ಬಂದ ತಕ್ಷಣ ನಡೆಯುತ್ತೆ. ನಂತರ ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ಬರ್ತಾರೆ. ಅಂದರೆ ಯಾವ್ಯಾವ ಕೋರ್ಸಿಗೆ ಎಷ್ಟು ಸೀಟ್ಗಳಿದ್ದಾವೆ, ಯಾವ್ಯಾವ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಗಳು ಇರುತ್ತೆ ಅಂತ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬರ್ತಾರೆ ನೆಕ್ಸ್ಟು. ಮತ್ತು ಮೂರನೇದು ಯಾವುದಪ್ಪ ಅಂದರೆ ಫೀಸ್ ಸ್ಟ್ರಕ್ಚರ್ ಬರ್ತಾರೆ. ಫೀಸ್ ಸ್ಟ್ರಕ್ಚರ್ ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಗೌರ್ಮೆಂಟ್ ಫೀಸ್ ಇರುತ್ತೆ ಮತ್ತು ಎಷ್ಟು ಪ್ರೈವೇಟ್ ಫೀಸ್ ಇರುತ್ತೆ ಅಂತ ಎಲ್ಲ ಫೀಸ್ ಸ್ಟ್ರಕ್ಚರ್ ಬರ್ತಾರೆ. ಅದ ನಂತರ ಫಸ್ಟ್ ರೌಂಡ್ ಶೆಡ್ಯೂಲ್ ಬಿಡ್ತಾರೆ. ಅಂದರೆ ಫಸ್ಟ್ ರೌಂಡ್ ಅಲ್ಲಿ ಯಾವ ಥರ ಆಪ್ಷನ್ ಎಂಟ್ರಿ ಆಗುತ್ತೆ ಇಲ್ಲಿ ನೋಡಿ, ಒಂದು ಫೇಸ್ ತೋರಿಸ್ತೀನಿ. ಯಾವುದಪ್ಪ ಅಂತಂದರೆ ಫಸ್ಟ್ ರೌಂಡ್ ಯಾವ ಥರ ನಡೀತೆ ಅಂತ. ಇದೆಲ್ಲ ಇದು ಒಂದು ನಿಮಿಷ, ಇಲ್ಲಿ ನೋಡಿ. ಲಾಸ್ಟ್ ಇಯರು ಫಸ್ಟ್ ರೌಂಡು ಬಿಟ್ಟ ತಕ್ಷಣ ಫಸ್ಟ್ ರೌಂಡ್ ಶೆಡ್ಯೂಲ್ ಈ ಥರ ಬಿಟ್ಟಿದ್ದಾರೆ. ಅಂದರೆ ಫಸ್ಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟು ಸೀಟ್ ಮ್ಯಾಟ್ರಿಕ್ಸ್ ಬರ್ತಾರೆ. ನೆಕ್ಸ್ಟು ಇಲ್ಲಿ ನೋಡಿ, ಮೊದಲನೇದಾಗಿ ಡೌನ್ಲೋಡ್ ಆಫ್ ವೆರಿಫಿಕೇಷನ್ ಸ್ಲಿಪ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಅಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು. ಫಸ್ಟ್ನೇದು ಸೀಟ್ ಮ್ಯಾಟ್ರಿಕ್ಸ್ ಬರ್ತಾರೆ. ನೆಕ್ಸ್ಟು ಆಪ್ಷನ್ ಎಂಟ್ರಿ ಮಾಡಬೇಕು. ನೆಕ್ಸ್ಟು ನಿಮ್ಮದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರ್ತಾರೆ. ಈ ಥರ ಪ್ರೊಸೀಜರ್ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೂ ಲೇಟ್ ಇದೆ. ನೀಟ್ ರಿಸಲ್ಟ್ ಅದು KCET ರಿಸಲ್ಟ್ ಬಿಟ್ಟಿದ್ದಾರೆ. ಬಟ್ ನೀಟ್ ರಿಸಲ್ಟ್ ಯಾಕೆ ಬಿಟ್ಟಿಲ್ಲ ಅಂತ ಇವತ್ತು ನ್ಯೂಸಲ್ಲಿ ಕೂಡ ಬಿಟ್ಟಿದ್ದಾರೆ. ಅದೇನಂತ ನೋಡೋಣ. ಫಲಿತಾಂಶದ ನಿರೀಕ್ಷೆಯಲ್ಲಿ ಕೌನ್ಸಿಲಿಂಗ್ ನಡೆಸಲು ಪ್ರಾಧಿಕಾರ ಸಿದ್ಧ. ಆದವರು ನೀಟ್ ಫಲಿತಾಂಶಕ್ಕೆ ಕಾಯುತ್ತಿದ್ದೇವೆ. ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ. ಅಂದರೆ ಸೀಟ್ ರಿಸಲ್ಟ್ ಬಿಟ್ಟಿದ್ದೀವಿ, ಬಟ್ ಕೌನ್ಸಿಲಿಂಗ್ಗೆ ಯಾಕೆ ವೇಟ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇನ್ನೂ ನೀಟ್ ರಿಸಲ್ಟ್ ಬರಬೇಕು. ಅದಕ್ಕೋಸ್ಕರ ನಾವು ವೇಟ್ ಮಾಡಬೇಕಂತ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ. ನೀಟ್ ರಿಸಲ್ಟ್ ಬಳಿಕ ಸೀಟು ಹಂಚಿಕೆ ಏಕೀಕೃತ ಕೌನ್ಸಿಲಿಂಗ್ ಇದೆಲ್ಲ ಹೇಳಿದ್ದಾರೆ. ಅಂದರೆ ನೀಟ್ ರಿಸಲ್ಟ್ ಬರಬೇಕು, ನಂತರ ನಿಮ್ಮದು KCET ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಯಾರು ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ. ಇನ್ನೂ ಆಪ್ಷನ್ ಎಂಟ್ರಿ ಮತ್ತು ಕೌನ್ಸಿಲಿಂಗು ಯಾವ ಥರ ಆಗುತ್ತೆ ಅಂತ ಇನ್ನೂ ಬಿಟ್ಟಿಲ್ಲ. ಯಾವ ಥರ ಆಗುತ್ತೆಪ್ಪ ಅಂತಂದರೆ ಇಲ್ಲಿ ಇನ್ನೊಂದು ನಿಮಗೆ ಫೇಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಆಗುತ್ತೆ ನಿಮ್ಗೆ ನೋಡಿ ಪ್ರೊಸೀಜರು. ಡೌನ್ಲೋಡ್ ಆಫ್ ವೆರಿಫಿಕೇಷನ್ ಸ್ಲಿಪ್ ಫ್ರಮ್ KE ವೆಬ್ಸೈಟು ಇಲ್ಲಿರುತ್ತೆ. ನೆಕ್ಸ್ಟು ವೆರಿಫೈ ದ ಡೀಟೇಲ್ಸ್ ಪ್ರಿಂಟೆಡ್ ಅಂತ ವೆರಿಫಿಕೇಷನ್ ಸ್ಲಿಪ್ ಕಾಂಟ್ಯಾಕ್ಟ್. ಅಂದರೆ ನೀವು ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್, ಅದು ವೆರಿಫಿಕೇಷನ್ ಸ್ಲಿಪ್ ಏನಿರುತ್ತಲ್ಲ ಅದು ಡೌನ್ಲೋಡ್ ಮಾಡ್ಕೋಬೇಕು. ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು KE ಕೇಸ್ ಕೊಡಬೇಕಂತ ಅವ್ರು ಹೇಳಿದ್ದಾರೆ. ನೆಕ್ಸ್ಟು ಆಪ್ಷನ್ ಎಂಟ್ರಿ ಮೀನ್ಸ್ ಇಂಡಿಕೇಟ್ಸ್ ಆಫ್ ದ ಕಾಲೇಜ್ ಕೋರ್ಸಸ್ ಇನ್ ದ ಆರ್ಡರ್ ಪ್ರಯಾರಿಟಿ ಇನ್ ಟು ದ KE ಪೋರ್ಟಲ್. ಆಪ್ಷನ್ ಎಂಟ್ರಿ ಯಾವ ಥರ ಮಾಡ್ಬೇಕಂತ KE ಮುಖಾಂತರ ಅವರೊಂದು ಆರ್ಡರ್ ಕಳಿಸ್ತಾರೆ, ಅದೇ ಥರ ಮಾಡ್ಬೇಕಂತ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಪಬ್ಲಿಷ್ ಆಫ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಅಂದರೆ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಥರ ಪ್ರೊಸೀಜರ್ ಇದೆ. ಪಬ್ಲಿಷನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಅಂದರೆ ಸೀಟ್ ಅಲಾಟ್ಮೆಂಟ್ ಇನ್ ಫಸ್ಟ್ ರೌಂಡ್ ಸೆಲೆಕ್ಟ್ ಅಪ್ರಿಷಿಯೇಟ್ ಚಾಯ್ಸ್ ಅಂತ ಕಳಿಸ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇರುತ್ತೆ. ಇಷ್ಟೆಲ್ಲ ಪ್ರೊಸೀಜರ್ ಇದೆ ನೋಡಿ. ಸೀಟ್ ನಾಟ್ ಅಲಾಟ್ ಇನ್ ಫಸ್ಟ್ ರೌಂಡ್, ವೇಟ್ ಫಾರ್ ದ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡ್ಗೋಸ್ಕರ ನೀವು ವೇಟ್ ಮಾಡಬೇಕಂತ ಅವರೇ ಹೇಳಿದ್ದಾರೆ. ನೆಕ್ಸ್ಟು ಇಷ್ಟೆಲ್ಲ ಹೇಳಿದ್ದಾರೆ. ಸೆಕೆಂಡ್ ರೌಂಡ್ ನೆಕ್ಸ್ಟ್ ಫಸ್ಟ್ ರೌಂಡ್ ಆದ ನಂತರ ಸೆಕೆಂಡ್ ರೌಂಡ್ ಕೂಡ ಈ ಥರ ಪ್ರೊಸೀಜರ್ ಇರುತ್ತೆ. ಸೇಮ್ ಪ್ರೊಸೀಜರ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ನೆಕ್ಸ್ಟ್ ಈ ಥರ ಇರುತ್ತೆ. ಇದರಲ್ಲಿ ಕೂಡ ಸೆಕೆಂಡ್ ರೌಂಡಲ್ಲಿ ಕೂಡ ಇಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಈ ಥರ ಇರುತ್ತೆ. ಒಂದು ವೇಳೆ ಸೆಕೆಂಡ್ ರೌಂಡಲ್ಲಿ ಕೂಡ ನಿಮಗೆ ಸೀಟ್ ಸಿಗಲಿಲ್ಲಪ್ಪ ಅಂತಂದ್ರೆ ನೀವು ಥರ್ಡ್ ರೌಂಡಲ್ಲಿ ಹೋಗ್ಬೋದು. ಓಕೆನಾ? ಫ್ರೆಂಡ್ಸ್, ಇನ್ನು KEದವರು ಈ ಥರ ಒಂದು ಟೈಮ್ ಟೇಬಲ್ ಕಳಿಸಿಲ್ಲ. ಟೈಮ್ ಟೇಬಲ್ ಕಳಿಸ್ಬೇಕಂದ್ರೆ ನೀವು ಇನ್ನು ನೀಟ್ ರಿಸಲ್ಟ್ ಬರಬೇಕು. ನೀಟ್ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಈ ಥರ ಇನ್ನು ಕೌನ್ಸಿಲಿಂಗ್ಗೆ ಟೈಮ್ ಟೇಬಲ್ ಕಳಿಸ್ತಾರೆ. ಡೋಂಟ್ ವೆರಿ, ಇನ್ನೂ ಲೇಟ್ ಇದೆ. ಎಲ್ಲರೂ ವೇಟ್ ಮಾಡಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಯಾಕಪ್ಪ ಮುಂದೆ ಬರುವ ಎಲ್ಲ KE ಕಡೆಯಿಂದ ಎಲ್ಲ ಬರ್ತಕ್ಕಂಥ ನ್ಯೂ ಅಪ್ಡೇಟ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.